ಸರ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯಾ, ಹೌದು ತುಂಬಾ ಸೂಪರ್ ಆಗಿದೆ ಸರ್. ಆ ತರನೇ ಇದು ನಮ್ಮ ನಾರ್ತ್ ಈಸ್ಟ್ ಭಾಗದಲ್ಲಿ ಇದನ್ನ ಎಲಿಫೆಂಟ್ ಆಪಲ್ ಅಂತ ಕರೀತಾರೆ. ಎಲಿಫೆಂಟ್ ಆಪಲ್. ಹಾ, ಈ ಸೈಜ್ ಕಾಯಿ ಬರುತ್ತೆ. ಓಹೋ. ಸೊ ಅದು ಹೆಂಗೆ ಅಂದ್ರೆ ಸಿಪ್ಪೆ ತೆಗೆದಂಗೆ ಈರುಳ್ಳಿ ಹೆಂಗ್ ಸಿಪ್ಪೆ ತೆಗೆದ್ರೆ ಬರುತ್ತಲ್ಲ ಆ ತರ ಬರುತ್ತೆ. ಆ ಕಡೆ ಭಾಗದಲ್ಲಿ ಅದನ್ನ ಉಪ್ಪಿನಕಾಯಿ ಮತ್ತೆ ಪಲ್ಯ ಈ ತರದ್ನ ಮಾಡ್ತಾರೆ. ಓಹೋ. ಆನೆಗಳಿಗೆ ಬಲು ಪ್ರಿಯ ಆಗಿರೋದ್ರಿಂದ ಅದಕ್ಕೆ ಎಲಿಫೆಂಟ್ ಆಪಲ್ ಅಂತ ಹೆಸರು. ನನಗೂ ಗಿಡ ಹೆಂಗ್ ಬರುತ್ತೆ ಏನೋ ಐಡಿಯಾ ಇರಲಿಲ್ಲ. ಅಲ್ಲಿಗೆ ಒಂದು ಟ್ರಿಪ್ ಹೋದಾಗ ರೋಡ್ ಸೈಡ್ ಅಲ್ಲಿ ಮಾರ್ತಾ ಇದ್ರು ಸಸಿಗಳ, ಅಲ್ಲಲ್ಲ ಕಾಯಿನ. ಕೇಳಿದೆ ಏನು ಎತ್ತ ಅಂತ, ಎಲಿಫೆಂಟ್ ಆಪಲ್ ಅಂತ ಹೇಳಿದ್ರು. ಸೊ ಅದನ್ನ ನಾವು ನೋಡೋಣ ಅಂತ ಒಂದಿಷ್ಟು ಹಣ್ಣಾಗಿರೋವನ್ನು ತಗೊಂಬಂದ್ವಿ. ಬಂದು ತಂದು ಓಪನ್ ಮಾಡಿದಾಗ ಕೆಲವು ಬೀಜಗಳಿದ್ವು. ಸೊ ಅವನ್ನ ಹಾಕಿ ಸಸಿ ಮಾಡ್ಕೊಂಡಿರಿದ್ವು. ಈಗ ಒಂದಿಷ್ಟು ಸಸಿಗಳು ನರ್ಸರಿಯಲ್ಲಿ ಇದಾವೆ. ನೋಡ್ಬೇಕು ಯಾವ ತರ ಎಷ್ಟು ವರ್ಷಕ್ಕೆ ಬರುತ್ತೆ ಅಂತ. ಮೋಸ್ಟ್ಲಿ ಒಂದು 5-6 ವರ್ಷಕ್ಕೆ ಬರುತ್ತೆ. ಅಂದ್ರೆ ಉಪ್ಪಿನಕಾಯಿ ಮಾಡ್ತಾರೆ ಸರ್. ಮೇಜರ್ ಆಗಿ ಪದಾರ್ಥ ಮಾಡೋದಕ್ಕೆ ಹೋಗುವಂತ ಗಿಡ. ತಿನ್ನಕ್ಕೆ ಯಾವ ತರ ಇರುತ್ತೆ ಸರ್? ಸರ್ ಸ್ವಲ್ಪ ಹುಳಿ ಮೇಲೆ ಇರುತ್ತೆ, ಒಗರು ಹುಳಿ ಆ ತರ. ನಮ್ಮಲ್ಲಿ ಹೆಂಗೆ ಈಗ ಕಂಚಿಕಾಯಿ ಮತ್ತೆ ಈ ಅಮಟೆಕಾಯಿ ಯೂಸ್ ಮಾಡ್ತೀವಲ್ಲ ಆ ತರ. ಸೂಪರ್ ಸರ್. ಅಲ್ಲೊಂದು ಗಿಡ ಇದೆ ಸರ್, ಸೇಮ್ ಅದೇ ಗಿಡನ ಇದನ್ನು. ಅದು ಬುಷ್ ಆಗಿ ಬಂದಿದೆ. ಬುಷ್ ಆಗಿದೆ, ಕಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಸರ್. ಅದು ಆರ್ನಮೆಂಟಲ್ ಆಗು ಬಳಸ್ಬೋದು ಸರ್, ಬಹಳ ಚೆನ್ನಾಗಿ ಕಾಣುತ್ತೆ. ನೋಡೋಕೆ ಲುಕ್ ಇದೆ. ಲುಕ್ ಇದೆ.